ಕಸ ಅವೈಜ್ಞಾನಿಕ ವಿಲೇವಾರಿಗೆ ಕೆರಳಿದ್ದಾರೆ ಬೆಂಗಳೂರು ಶಾಸಕರು. ಕಾಂಗ್ರೆಸ್ ವಿರುದ್ಧ ಬೆಂಗಳೂರು ಬಿಜೆಪಿ ಶಾಸಕರು ಕೆಂಡ. ಬಿಜೆಪಿ ಅವಧಿಯಲ್ಲಿ ಕಾಂಗ್ರೆಸ್ ಗಾರ್ಬೇಜ್ ಸಿಟಿ ಅಂತ ಹೇಳ್ತಿದ್ರು. ಈಗ ಇವರೇ ಸರಿಯಾದ ಪ್ಲಾನ್ ಮಾಡ್ತಾ ಇಲ್ಲ ಅಂತ ಎಸ್ಆರ್ ವಿಶ್ವನಾಥ್ ಹೇಳಿದ್ರೆ ಯಾರಿಗೂ ಜವಾಬ್ದಾರಿ ಇಲ್ಲ ಅಂತ ಭೈರತಿ ಬಸವರಾಜ್ ಕಿಡಿಕಾರಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ. ಮೊದಲಿಂದನೂ ಕೂಡ ಗಾರ್ಬೇಜ್ ಸಮಸ್ಯೆ ಇತ್ತು. ಅದಿದ್ದಾಗ ನಮ್ಮ ಸರ್ಕಾರ ಅದಕ್ಕೆ ಪ್ರತ್ಯೇಕವಾದಂಥ ಕಾರ್ಪೊರೇಷನ್ ಮಾಡಬೇಕು, ಯಾಕಂದರೆ ಜನಪ್ರತಿನಿಧಿಗಳ ಯಾವುದೇ ಹಸ್ತಕ್ಷೇಪ ಇರಬಾರ್ದು ಅಂತೇಳಿ ನಮ್ಮ ಸರ್ಕಾರದಲ್ಲೇ ಮಾಡಿದ್ದಿತ್ತು. ಈಗ 4 ವರ್ಷಗಳಿಂದ ಯಾವುದೇ ಚುನಾಯಿತ ಪ್ರತಿನಿಧಿಗಳಿಲ್ಲ ಮತ್ತು ಶಾಸಕರ ಯಾವುದೇ ಮಾತುಗಳನ್ನು ಕೂಡ ಕಾರ್ಪೊರೇಷನ್ನ ಅಧಿಕಾರಿಗಳಾಗಲಿ ಇನ್ನೊಬ್ಬರಾಗಲಿ ಉಸ್ತುವಾರಿ ಸಚಿವರಾಗಲಿ ಗಮನ ಹರಿಸ್ತಾ ಇಲ್ಲ. ಒಂದೇನು ಅಂತಂದರೆ ಇವತ್ತು ಅವೈಜ್ಞಾನಿಕವಾಗಿ ನಾವು ಲ್ಯಾಂಡ್ ಫಿಲ್ಲಿಂಗ್ ಮಾಡ್ತಾ ಇದ್ವಿ. ಇವತ್ತೇನು ಅಂದರೆ ನಾವು ಕೂಡ ಹಿಂದೆ ಇದ್ದಾಗ ಕರೆಂಟನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೆಲವು ಯೋಜನೆಗಳನ್ನು ಮಾಡಬೇಕು, ಈ ಥರದ್ದೆಲ್ಲ ಕೂಡ ಬೇರೆ ಬೇರೆ ಕಡೆ ತಗೊಂಬಂದು ಮಾಡಿದ್ರು. ಇವತ್ತುವರೆಗೂ ಹಳೆಯ ಗುತ್ತಿಗೆದಾರರು ಇದ್ದಾರೆ ಹೊರತು ಟೆಂಡರ್ ಮಾಡಿ ಹೊಸ ಪ್ರೋಸೆಸ್ ಮಾಡೋಕ್ಕೂ ಕೂಡ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಅದರಲ್ಲಿ ಇದು ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು. ಇವತ್ತು ನೀವು ಯಾವುದೇ ರಸ್ತೆಗೆ ಹೋಗ್ರಿ ಬ್ಲಾಕ್ ಸ್ಪಾಟ್ ಇಲ್ಲದೆ ಇರ್ತಕ್ಕಂಥ ಜಾಗ ಇಲ್ಲ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಇವತ್ತು ಹಿಂದೆ ಇವರೆಲ್ಲ ಟೀಕೆ ಮಾಡ್ತಾ ಇದ್ರು, ಗಾರ್ಬೇಜ್ ಸಿಟಿ ನಿಮ್ಮಿಂದ ಆಯ್ತು ಅಂತೇಳಿ. ಯಾರಿಗೂ ಜವಾಬ್ದಾರಿ ಇಲ್ಲ. ಯಾವುದೇ ಒಂದು ಭಾಗದಲ್ಲಿ ಹೋಗಿ ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ಯಾರು ಹೆಲ್ತ್ ಇನ್ಸ್ಪೆಕ್ಟರ್ಗಳಿದ್ದಾರೆ, ನಾಳೆ ಅವ್ರಿಗೆ ಜವಾಬ್ದಾರಿಯನ್ನು ವಹಿಸಬೇಕು. ನೋಡಪ್ಪ, ನಾಳೆ ಎಲ್ಲಾದರೂ ನಿಮಗೆ ಬ್ಲ್ಯಾಕ್ ಸ್ಪಾಟ್ ಬಿದ್ದು ಈ ಫೋಟೋ ನನ್ನ ಕ್ಯಾಮ್ರಾದ ನನ್ನ ಇದಕ್ಕೆ ಬಂದರೆ ನಿಮಗೆ ಇಮಿಡಿಯೇಟ್ಲಿ ನಿಮಗೆ ಸಸ್ಪೆಂಡ್ ಮಾಡ್ತೀನಿ ಅಂತೇಳಿ ಒಂದು ಭಯ ಇಲ್ಲ, ಭಯದೇ ಹೋಗ್ಬಿಟ್ಟಿದೆ. ಕಾರ್ಮಿಕರು ಪೌರ ಕಾರ್ಮಿಕರು ಏನಿದ್ದಾರೆ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಏನಿದ್ದಾರೆ, ಪಾಪ ಅವ್ರಿಗೆ ಮಾಡೋಕ್ಕಾಗ್ತಾ ಇಲ್ಲ, ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ. ಈಗ ಆ ಸಂಖ್ಯೆಯನ್ನು ಹೆಚ್ಚು ಮಾಡಿ ಅಂತೇಳಿ ಸಾಕಷ್ಟು ಬಾರಿ ನಾನು ಕೂಡ ಹಲವಾರು ಬಾರಿ ಚೀಫ್ ಕಮಿಷನರ್ಗೆ ಬೇರೆ ಬೇರೆಯವ್ರಿಗೆ ಎಲ್ರಿಗೂ ಹೇಳಿದೆ. ಇದುವರೆಗೂ ಕೂಡ ಇಲ್ಲಿ ಕೂಡ ಅದನ್ನು ಮಾಡೋಕ್ಕಾಗಿಲ್ಲ. ಇದಕ್ಕೆ ಏನಾದರೂ ಕಡಿವಾಣ ಆಗದೆ ಹೋದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಈ ಬೆಂಗಳೂರು ನಗರಕ್ಕೆ ಬರ್ತಕ್ಕಂಥ ವಿದೇಶಿಗರು ಯಾರನ್ನು ನೋಡಿದ್ರೆ ಏನಪ್ಪ ಇಷ್ಟು ಅಸಹ್ಯವಾಗಿದೆ ಈ ಬೆಂಗಳೂರು ನಗರ ಅಂತೇಳಿ ಖಂಡಿತ ಭಾಳ ಕೆಟ್ಟ ವ್ಯವಸ್ಥೆಯಲ್ಲಿ ಇವತ್ತು ಬೆಂಗಳೂರು ನಗರ ಇದೆ. ಮೊದಲು 2 ವರ್ಷಕ್ಕೋ 3 ವರ್ಷಕ್ಕೋ ಟೆಂಡರ್ ಕರೆದು ಗುತ್ತಿಗೆದಾರನಿಗೆ ಒಂದು ಕಂಡೀಷನ್ ಹಾಕಿ ಗುತ್ತಿಗೆ ಕೊಡ್ತಾಯಿದ್ರು. ಈಗ ಇಲಾಖೆ ಒಂದು ಬೋರ್ಡ್ ಮಾಡಿದೆ, ಆದರೆ ಕಸ ಎತ್ತೋನೇನು ಚೇಂಜ್ ಆಗಿಲ್ಲ. ಯಾವನು ಮೊದಲಿಂದ ಮಾಡ್ತಿದ್ದಾನೋ ಅವನೇ. ಬೋರ್ಡು ಅಂತ ಚೇಂಜ್ ಆಗಿ ಅದಕ್ಕೊಂದಷ್ಟು ಅಧಿಕಾರಿಗಳನ್ನ ಕೊಟ್ಟಿದ್ದಾರೆ. ನಾನು ನಿನ್ನೆ ಒಂದು ರಿವ್ಯೂ ಮೀಟಿಂಗ್ ಮಾಡಿದೆ ನನ್ನ ವಲಯದಲ್ಲಿ. ಕೇಳಿದ್ರೆ 4 ತಿಂಗಳಿಂದ ನಮ್ಗೆ ಸಂಬಳ ಕೊಟ್ಟಿಲ್ಲ ಸರ್, 4 ತಿಂಗಳಿಂದ ಗುತ್ತಿಗೆದಾರರಿಗೆ ಸಂಬಳ ಕೊಟ್ಟಿಲ್ಲ. ನಾವು ಯಾವ ರೀತಿ ಮೇಂಟೈನ್ ಮಾಡೋದು? 1 ತಿಂಗಳು 2 ತಿಂಗಳು ಮ್ಯಾನೇಜ್ ಮಾಡ್ತೀವಿ, 4-6 ತಿಂಗಳು ಸಂಬಳ ಕೊಡೋದಾದ್ರೆ ನಾವು ಯಾವ ರೀತಿ ಕಾರ್ಮಿಕರನ್ನ, ನಾವು ಲಾರಿನ ಡ್ರೈವರ್ನ ಮೇಂಟೈನ್ ಮಾಡೋದು ಅಂತ ಒಂದು ಹೇಳ್ತಾರೆ. ಇನ್ನೊಂದು, ಬೆಂಗಳೂರಿನಲ್ಲಿ ಮೊದಲು ಏನಿತ್ತೋ, ಇವತ್ತು ಮಂಡೂರು ಇರ್ಬೋದು, ಬೇರೆ ಬೇರೆ ಯಶವಂತಪುರ ಇರ್ಬೋದು, ಬೇರೆ ಬೇರೆ ಜಾಗದಲ್ಲಿ ಏನಾಗ್ತಿದ್ರು ಕಸದ್ದೇ ಒಂದು ದೊಡ್ಡ ಮಾಫಿಯಾ. ಸರ್ಕಾರಕ್ಕೂ ಇಚ್ಛಾಶಕ್ತಿ ಇರಬೇಕು. ನಾವಿದ್ದಾಗ ನಮ್ಮ ಮೇಲೆ ಬ್ಲೈಮ್ ಮಾಡ್ತಿದ್ರು. ಇಂದಿನ 5 ವರ್ಷ ಇವರೇ ಇದ್ದರು. ಈಗಲೂ ಇವ್ರಿಗೆ ಪೂರ್ತಿ ಸಂಪೂರ್ಣ ಬಹುಮತ ಇದೆ. ಇವತ್ತಾದರೂ ಸರಿಪಡಿಸ್ಲಿ. ಏನೋ ಇಚ್ಛಾಶಕ್ತಿ ಕೊರತೆನೋ ಅವ್ರಿಗೆ ಗೊಂದಲನೋ ಗೊತ್ತಿಲ್ಲ. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಆಗ್ತಾಯಿಲ್ಲ, ಬ್ಯಾಡ್ ಬೆಂಗಳೂರು ಆಗ್ತಾಯಿದೆ.